ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ.
ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಶೂಟೌಟ್ ಆಯಿತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳಿತು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಈಗಾಗಲೇ ತಂಡ ರಚನೆಯಾಗಿದೆ. ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆದರೆ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಮಾಡಿದ್ದಾರೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಮಾನತು ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಗಂಭೀರದ ಚರ್ಚೆ ಆಗಿದೆ. ಸರ್ಕಾರದ ಉನ್ನತ ಮೂಲಗಳಿಂದಲೇ ಮಾಹಿತಿ. ಬಳ್ಳಾರಿ ಈ ಶೂಟೌಟ್ಗೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ತಲೆದಂಡ ಆಗಿದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಅಥವಾ ಆಗಿರುವಂತಹ ಈ ಘಟನೆಯನ್ನ ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನಗಳು ನಡೀತಾ ಇದೆ.